ರಾಜ್ಯದ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ ತಕ್ಷಣ ಪರಿಹಾರ ನೀಡಬೇಕು ಅಂತ ಶಾಸಕ ಎ ಮಂಜು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಬಳಿ ಅಗತ್ಯ ಅಂಕಿ ಅಂಶಗಳಿದ್ದು ಬರ ಪರಿಹಾರ ಘೋಷಿಸಲು ತಿಂಗಳುಗಟ್ಟಲೆ ಕಾಯುವ ಅಗತ್ಯವಿಲ್ಲ. ಆದರೆ ಸರ್ಕಾರದ ಬಳಿ ಪರಿಹಾರ ನೀಡಲು ಹಣವಿಲ್ಲ ಅಂತ ಆರೋಪಿಸಿದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದಕ್ಕೂ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಮಂಜು, ಅವರ ಬದಲಿಗೆ ಮತ್ತೊಬ್ಬ ದಲಿತರಿಗೆ ಸಚಿವ ಸ್ಥಾನ ನೀಡಿದರೆ ತಮ್ಮ ಅಭ್ಯಂತರವಿಲ್ಲ ಎಂದಿದ್ದಾರೆ. ಇನ್ನು ವಂದೇ ಮಾತರಂನ 2 ಪ್ಯಾರಾಗಳ ಬದಲು ಸಂಪೂರ್ಣ ಗೀತೆಯನ್ನು ಹಾಡಬೇಕು. ವಂದೇ ಮಾತರಂ ದೇಶದ ಪರವಾಗಿದ್ದು ಅದಕ್ಕೆ ಗೌರವ ನೀಡದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇವತ್ತು ಬರಪೀಡಿತ ಅಂತೇಳಿ ಕೆಲವೇ ಜಿಲ್ಲೆಗಳು ಕೆಲವೇ ತಾಲೂಕು ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಪೀಡಿತ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು ಮಾತ್ರ ಬರ ಅಂತ ಮಾಡಿ ಬೇರೆ ತಾಲೂಕುಗಳನ್ನ ಬರ ಅಂತ ಮಾಡಿಲ್ಲ. ಅದೇ ರೀತಿ ಬೇರೆ ಜಿಲ್ಲೆಗಳು ಕೂಡ ಅದೇ ರೀತಿ ಆಗಿದೆ. ನನ್ನ ಸರ್ಕಾರದ ಒತ್ತಾಯ, ಮಳೆ ಎಲ್ಲೂ ಇಲ್ಲದೇ ಇರೋ ಕಾರಣ ಇಡೀ ರಾಜ್ಯವನ್ನು ಎಲ್ಲ ತಾಲೂಕನ್ನ ಬರಪೀಡಿತವಾಗಿ ಘೋಷಣೆ ಮಾಡಬೇಕು. ಸರ್ಕಾರ ಅವ್ರಿಗೆ ರೈತರಿಗೆ ನೆರವಾಗಬೇಕು. ಅವ್ರು ಬಿತ್ತನೆ ಮಾಡಿರ್ತಕ್ಕಂಥದ್ದಕ್ಕೆ ಆ ಸರ್ಕಾರದ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನೋಡಿ, ನಾಗೇಂದ್ರ ಅವ್ರದನ್ನ ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ ಇಂಡಿಯನ್ನವ್ರು, ನಿಜ. ಈಗ ನಾಗೇಂದ್ರನ ಕಳೆದ ಕ್ಯಾಬಿನೆಟ್ಟಲ್ಲಿ ತೆಗೆದಾಕಿದ್ದೇನಕ್ಕೆ 189 ಕೋಟಿ ಹಗರಣ ಇದೆ ಅಂತ ಹೇಳಿ ದೂರಿದೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಯವರು 189 ಬರೀ 89 ಇರೋದು ಅಂತೇಳಿ ಅವ್ರು ಏನು ಹೇಳಿ ಅದು ಆಧಾರದ ಮೇಲೆ ಅವ್ರನ್ನ ಮಂತ್ರಿಯಿಂದ ಕೆಳಗಿಳಿಸಿದ್ರು. ಅದಾದ ಮೇಲೆ ಅವರ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗಿರ್ತಕ್ಕಂಥ ಅಕೌಂಟ್ ದುಡ್ಡು ಇರತಕ್ಕಂಥದ್ದು ಇರ್ಬೋದು, ಎಲ್ಲದೂ ಇರತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವ್ರನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ದಲ್ಲಿ ಅರ್ಥ ಇಲ್ಲ. ಅವ್ರನ್ನ ಕಳಂಕಿತರನ್ನ ನೀವು ಯಾಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ನಾವು ಅವ್ರು ಹೇಳ್ತಾರೆ, ಈಗ ನಮ್ಮ ದಲಿತರ ಒಂದು ವಿರೋಧಕ್ಕೋಸ್ಕರ ದಲಿತರ ಮಂತ್ರಿ ಅವ್ರು ತೆಗೆದುಬಿಟ್ಟು ಇನ್ನೊಬ್ಬರು ದಲಿತರನ್ನೇ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಕಳಂಕಿತರು ಅಲ್ಲಿ ಕ್ಯಾಬಿನೆಟ್ಟಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಈಗಲೂ ಕೂಡ ಅದನ್ನು ಮುಂದುವರಿಸ್ತೀವಿ, ಅದು ಹೋರಾಟ ನಡೆಯುತ್ತೆ. ನೋಡಿ, ಕಾಂಗ್ರೆಸ್ನವರು ದಳ BJP ಅಥವಾ ಬೇರೆ ಪಕ್ಷಗಳು ಇರ್ಬೋದು ದೇಶದಲ್ಲೆಲ್ಲ, ದೇಶದ ಒಂದೇ ಮಾತರಂ ಅಂತಕ್ಕಂಥದ್ದು ಏನು ಇದನ್ನು ಹಾಡನ್ನು ಆಡ್ತಕ್ಕಂಥದ್ದು ಇದೆ, ಇದರಲ್ಲಿ ಯಾವ ಪಕ್ಷದ ಪರ ಅಲ್ಲ, ಇದು ದೇಶದ ಪರ. ಇವರು ಅದನ್ನು ತೋರಿಸಿದ್ರೆ ದೇಶಕ್ಕೆ ಮತ್ತು ನಮ್ಮ ಇವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾಂಗ್ರೆಸ್ನವ್ರಿಗೆ ಇವತ್ತು ನಮ್ಮ ದೇಶದ ಬಗ್ಗೆ ಅಪಾರವಾದಂಥ ಪ್ರೀತಿ ಇಲ್ಲ, ಗೌರವ ಇಲ್ಲ ಅಂತಕ್ಕಂಥದ್ದು ಅದು ಎತ್ತೋರಿಸದೆ. ನೋಡಿ, ಒಂದು ಪದ ಆಡಲಿ, 2 ಸಾಲ ಆಡಲಿ, 3 ಸಾಲ ಆಡಲಿ, ಆದರೆ ಒಂದೇ ಮಾತ್ರ